अस्सलाम वालेकुम रहमतुल्लाहि व बरकातहू। मैं मुतवल्ली दरगाह हज़रत सिद्दी बादशाह सैयद सादिक बोल रहा हूँ। कल हज़रत का 19 तारीख 12 जुमा उस बाद मगरिब से स्टेशन बाजार से गश्त करता हुआ संदल शरीफ दरगाह शरीफ पहुंचा 9 बजे और रात में 10 बजे संदल माली हुई और बाद अज समा का मुख्तसर सा प्रोग्राम रहा। दूसरे दिन 20 तारीख 12 हफ्ता बाद मगरिब चरागा का आगाज होगा और 21 तारीख 12 इतवार बाद नमाज फज्र जियारत का एहतमाम रहेगा और चरागा के दिन सुबह 7 बजे से लेके 1 बजे तक ताम का आम खास काम का इंतज़ाम रहेगा और यहाँ पे हर मज़हब व मिल्लत के लोग हज़रत के पास कोई भेदभाव के वजह इससे नहीं आते। यहाँ पे हर हज़रत के पास जो भी मुराद लेके आते हैं हज़रत के तुफेल से सरफराज होते हैं। अस्सलाम वालेकुम। एल्रिगू नमस्कार। ನನ್ನ ಹೆಸರು ಗಿರೀಶ್ ಕುಮಾರ್ ಅಂತ ಹೇಳಿ ಸರ್ವಧರ್ಮೀಯರು ಆಚರಣೆ ಮಾಡುವಂತಹ ಈ ಒಂದು 3 ದಿವಸ ನಿನ್ನೆ 19 ತಾರೀಕು ಗಂಧ ಇವತ್ತು ಮತ್ತು ನಾಳೆ ಸಿದ್ದಿ ಬಾಷಾ ದರ್ಗಾದಲ್ಲಿ ಅತಿ ವಿಜೃಂಭಣೆಯಿಂದ ಜಾತಿ ಧರ್ಮ ಎನ್ನದೆ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು 3 ದಿವಸ ಕಾರ್ಯಕ್ರಮದಲ್ಲಿ ಅತ್ಯಂತ ಸೇವೆ ಸಲ್ಲಿಸ್ತಾರೆ। ಆಮೇಲೆ ನಿನ್ನೆ ದಿವಸ ಗಂಧ ರಾತ್ರಿ ಪೂರ್ತಿ ಗಂಧ ಲೇಪನ ಮಾಡಿದ್ದಾಯ್ತು। ಇವತ್ತಿನ ದಿವಸ ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ। ನಾಳೆ ಅಮಾವಾಸ್ಯೆ ಪ್ರಯುಕ್ತ ಕೂಡ ಎಲ್ಲಾ ಭಕ್ತರು ಬರ್ತಾರೆ। ಇದರ ಪವಾಡ ಏನು ಅಂತಂದ್ರೆ ವಾಕ್ ಸಿದ್ಧಿ ಪುರುಷರು ಮೊದಲು ಸುಮಾರು ಎಷ್ಟು ಜನ ಬರ್ತಿದ್ರು ಅವ್ರದ್ದು ಬಂದಂತ ಭಕ್ತರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ದೇವರು ಅವರಿಗೆ ವಾಕ್ ಸಿದ್ಧಿ ಪುರುಷ ವಾಕ್ ಮುಖಾಂತರ ಅವರ ಕಷ್ಟಗಳನ್ನು ಬಗೆಹರಿಸ್ತಿದ್ರು। ಆ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಪ್ರತಿ ವರ್ಷ 3 ದಿವಸ ಸಂದಲು ಜಿಯಾತು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡ್ತಾ ಇದ್ದೀವಿ। ನಾವು ಕೂಡ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ। ಇಲ್ಲಿ ಬಂದ ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ।